ಸ್ವಲ್ಪ ಮುಂದೆ ಬಂದ್ಬಿಡಿ ಸರ್. ನಾವು ಇಷ್ಟು ಜನ ಸೇರ್ಕೊಂಡು ಬಂದಿರೋದೇ ಹೊರತು ಕೋಟಿಕಲ್ಲು ರೆಸಾರ್ಟ್ಗೆ ಕಳಿಸಿದ್ದು. ಸಕಲೇಶ್ಪುರದಲ್ಲಿ ಲೊಕೇಟ್ ಆಗಿದೆ. ಸಕಲೇಶ್ಪುರಕ್ಕೆ ಟಾಪ್ ಒನ್ ರೆಸಾರ್ಟ್ ಇದು. ಚೆನ್ನಾಗಿದೆ ಗೈಸ್. ರೆಸಾರ್ಟ್ ಬಗ್ಗೆ ಮಾತಾಡೋಂಗಿಲ್ಲ. ನಾನಿವತ್ತು ಬೆಳಗಿಂದ ಏನು ವೀಡಿಯೋ ಮಾಡೋಕ್ಕೇನಾಗಿಲ್ಲ. ಬಿಕಾಸ್ ಆಫ್ ಫೋನ್ ಇಸ್ ನಾಟ್ ಅಲೋಡ್ ಅಂದಿದ್ರು, ಅದಕ್ಕೆ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ ಗೈಸ್. ಇವಾಗ ಬೆಳಗಿಂದ ಏನೇನು ಕ್ಲಿಪ್ಸ್ ತೆಗ್ದಿದ್ದೀನಿ ಅದು ಮಾತ್ರ ಹಾಕ್ತೀನಿ ಗೈಸ್. ಇಲ್ಲಿ ಎಲ್ಲ ರೆಸಾರ್ಟ್ ಎಲ್ಲ ಸೂಪರ್ ಆಗಿದೆ ಗೈಸ್. ಬೆಳಗಿಂದ ಏನೇನು ತೆಗ್ದಿದ್ದೀನಿ ಅದು ಮಾತ್ರ ಹಾಕ್ತೀನಿ ಗೈಸ್. ಬೇಜಾರು ಮಾಡ್ಕೊಬಿಡಿ. ಇವತ್ತು ಫೋನ್ ಇತ್ತಿಲ್ಲ, ಅದಕ್ಕೋಸ್ಕರ ಏನೂ ತೆಗಿಯೋಕ್ಕಾಗಿಲ್ಲ. ಹೆಂಗೆ ಬಂದಿದ್ದು ಅಂದರೆ ನಮ್ಮ ಅಣ್ಣನ ಫ್ರೆಂಡು ಒಂದು ಕಂಪ್ನಿ ಸೇರ್ಕೊಂಡವ್ರೆ. ಆ ಕಂಪ್ನೀಲಿ ಇಷ್ಟು ಜನ ಅಂತ ಒಂದು ಮೆಂಬರಿಗೆ ಸೆಲೆಕ್ಟ್ ಮಾಡೋಕೆ ಕೊಡ್ತಾರೆ. ಗೈಸ್ ಊಟಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಊಟ ಮಾಡ್ತಾರೆ ಗೈಸ್. ಮಾಡ್ತಾನೆ. ಏನೇನು ತಿಂದಣ್ಣ ಈಗ? ಮೀನು, ಚಿಕನು, ರೊಟ್ಟಿ, ರೈಸು, ರಸಂ, ಕೋಸಂಬರಿ ಪಲ್ಯ, ಚಿಕನ್ ಪಲ್ಯ, ಈ ಪಲ್ಯ, ಖಾರ ಚಟ್ನಿ, ಅಕ್ಕಿ ರೊಟ್ಟಿ. ಯಾಕೆ ಸೈಲೆಂಟ್ ಆಗಿ ಹೋಗ್ತಾನೆ ತುಂಬ? ಗೈಸ್ ಇವಾಗ ಊಟ ಕೊಟ್ಟರು, ಊಟ ತಿನ್ನಕ್ಕಂತ ಬಂದಿದ್ದೀವಿ. ಎಗ್ ಕರಿ, ಪಲ್ಯ, ಚಿಕನ್. ಇಷ್ಟು ಜನ ಅಂತ ಸೆಲೆಕ್ಟ್ ಮಾಡಕ್ಕೆ ಕೊಡ್ತಾರೆ ಗೈಸ್. ಅದರಲ್ಲಿ ಒಂದು ಮೆಂಬರ್ 10 ಜನ ಅಂದರು. ನಾವೊಂದು 3 ಜನ ನಾನು ಅಣ್ಣನ ಕರೆದಿದ್ರು, ಬಂದ್ವಿ. ಮತ್ತು ರೆಸಾರ್ಟ್ ಬಗ್ಗೆ ಮಾತಾಡೋಂಗಿಲ್ಲ, ರೆಸಾರ್ಟ್ ಮಾತ್ರ ಸೂಪರ್ ಆಗೈತೆ. ಮತ್ತು ಗೈಸ್ ಇವತ್ತೇನು ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾಳೆ ಫುಲ್ಲು ನಾಳೆ ಬೆಳಗ್ಗೆ 5:30 ಟ್ರಕ್ಕಿಂಗ್ ಇದೆಯಂತೆ ನಾಳೆ ಬೆಳಗ್ಗೆ. ಅದನ್ನ ಮಾತ್ರ ಫುಲ್ ಕ್ಲೀನಾಗಿ ತೋರಿಸ್ತೀನಿ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವಾಚಿಂಗ್ ಆಫ್ ಲಾಟ್ಸ್ ಆಫ್ ನಾಳೆ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಹೊಸ್ದಾಗಿ ಏನಾದರೂ ನಾಳೆ ತಗೊಬರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಗೈಸ್. ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅದನ್ನ ಮಾಡ್ಕೊಳ್ಳೋಣ.
ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ಗೈಸ್. ಬೈ ಬೈ.